ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜ್ಜಿ, ಈ ತರ ಓಡಾಡ್ತಿರೋ ಬದಲು ಅಲ್ಲಿ ಹೋಗಿ ಸ್ವಾಮಿ ಅಣ್ಣನೇ ಕರ್ಕೊಂಡ್ ಬಂದ್ಬಿಡ್ಬೋದು. ಮೊದ್ಲು ಶ್ರೀಮಂತನ್ ಮದ್ವೆ ಆಗ್ಲಿ, ಆಮೇಲೆ ನಿಮ್ಮಿಬ್ಬರನ್ನು ವಿಚಾರಿಸ್ಕೊಳ್ತೀನಿ. ಓಹೋ, ಅಲ್ಲಿವರೆಗೂ ವಿಚಾರಿಸ್ಕೊಳಲ್ವಾ? ಅಲ್ಲಿವರೆಗೂ ಯಾಕೆ, ಈಗ್ಲೇ ನಿಮ್ಮಿಬ್ಬರಿಗೂ ಗುದ್ದು ಬಿಡ್ತೀನಿ. ಅಜ್ಜಿ ಅಜ್ಜಿ, ಏನು ಮೈಕ್ ಟೈಸನ್ ತರ ಪಂಚ್ ಕೊಡಕ್ಕೆಲ್ಲ ರೆಡಿ ಆಗಿದ್ದೀರಾ? ಅವರು ಕೊಡೋಣ ಅಂತ ಅನ್ಕೊಂಡಿದ್ದೆ, ಈಗ ನೀನ್ ಬಂದಿದ್ಯಲ್ಲ, ನಿನಗ್ ಕೊಡ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ನಾನೇನ್ ಮಾಡಿದೆ ಅಜ್ಜಿ? ಏನ್ ಮಾಡಿದ್ಯಾ? ಬೇಗ ಬಾರೋ, ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡಿದ್ರೆ ಈಗ ಬರ್ತಾ ಇದೆಯಲ್ಲ. ನಾನ್ ಬರೋದಿರ್ಲಿ ಅಜ್ಜಿ. ಅಪ್ಪ, ಏನಾಯ್ತಂತ ಹೇಳಿ. ಆ ಕಡೆ ಶ್ರೀಮಂತ್ ಕೂಡ ಕಾಲ್ ಮಾಡಿದ್ದ, ನೀವು ಕೂಡ ಕಾಲ್ ಮಾಡಿದ್ರಿ. ಶ್ರೀಮಂತ ಕಾಲ್ ಮಾಡಿದ್ನಾ? ಹೌದು. ಏನಾದ್ರೂ ತೊಂದರೆ ಆಯ್ತಾ? ಮುಂದೆ ಶ್ರೀಮಂತ ಜೀವನದಲ್ಲಿ ಏನು ತೊಂದರೆ ಆಗ್ಬಾರ್ದು ಅಂದ್ರೆ ನಿನ್ನ ಅವಶ್ಯಕತೆ ಇದೆ ಸ್ವಾಮಿ. ಅರ್ಥ ಆಗಿಲ್ಲ. ಇದ್ರಲ್ಲಿ ಅರ್ಥ ಆಗೋದು ಏನು ಇದೆ? ನಾನ್ ಮೊದ್ಲೇ ಹೇಳಿದ ಹಾಗೆ ಶ್ರೀಮಂತ್ಗೆ ಒಂದ್ ಒಳ್ಳೆ ಗುಣ ಇರೋ ರೂಪ್ ಅಂತ ಹುಡುಗಿ ನೋಡಿದೀವಿ. ಇದ್ರ ಬಗ್ಗೆ ಅವನು ಕರೆದು ನಿನ್ನನ್ನ ಕೇಳ್ತಾನೆ. ನೀನು ಅವನಿಗೆ ತಲೆ ಕೆಡ್ಸೋ ಬದಲು ಅವನಿಗಿಷ್ಟ ಆಗೋ ತರ ಮಾತಾಡಿ ಅವನ ಮನ್ಸನ್ನ ಬದಲಾಯಿಸ್ಬೇಕು. ಈ ಮದ್ವೆಗೆ ಹೇಗಾದ್ರೂ ಒಪ್ಪಿಸ್ಬೇಕು. ಶ್ರೀಮಂತು ಎಷ್ಟು ಕೋಪಿಷ್ಟ ಅಂತ ನಿನಗೆ ಗೊತ್ತು. ಆ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಮನೆಗೂ ಅನುಕೂಲ, ಶ್ರೀಮಂತ ಜೀವನ ಕೂಡ ಚೆನ್ನಾಗಿರುತ್ತೆ. ಶ್ರೀಮಂತು ಮದ್ವೆ ಆಗ್ತಿರೋದು ನಿಮ್ ಮನೆ ಕಾಪಾಡೋದಿಕ್ಕೆ ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ಅವನ್ ಮದ್ವೆ ಆಗ್ತಿರೋದೆ ಈ ಮನೆ ಬಿಟ್ಟು ಹೋಗೋದಿಕ್ಕೆ. ಈ ವಿಷಯ ಎಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಆ ದೇವರೇ ಕಾಪಾಡ್ಬೇಕು. ಸ್ವಾಮಿ ಅಣ್ಣ, ಏನಾಯ್ತು? ಏನಿಲ್ಲ. ಏನು ಇಲ್ಲ ಅಂದ್ಮೇಲೆ ಬೇಲೂರು ಶಿಲಾಬಾಲ್ಕಿ ತರ ಯಾಕೋ ನಿಂತಿದ್ದೆ? ಯಾರು ಏನು ಯೋಚನೆ ಮಾಡಬೇಡಿ, ನಾನು ಶ್ರೀಮಂತನ ಹತ್ರ ಹೋಗಿ ಮಾತಾಡ್ತೀನಿ. ಓಕೆ. ಮಗ ಸುಮಿ, ಬಾ ಲವ್, ಡೋರ್ ಕ್ಲೋಸ್ ಮಾಡ್ಕೊ ಬಾರ. ಬನ್ನಿ, ನಾವು ಹೋಗಿ ಏನ್ ಮಾತಾಡ್ತಾ ಇದ್ದಾರೋ ಕೇಳಿಸ್ಕೊಂಬರೋಣ. ಏನ್ ಹೇಳ್ ಮಗ, ಫೋನ್ ಮಾಡಿ ಬರಕ್ ಹೇಳಿದೆಯಲ್ಲ. ಸುಮಿ, ನನ್ ಮದುವೆಗೊಂದು ರೂಟ್ ಸಿಕ್ಕಿದೆ. ನಮ್ಮ ಅಜ್ಜಿ ನನ್ ಮದುವೆಗಂತ ಒಂದು ಹೆಣ್ಣು ನೋಡಿದೀನಿ ಅಂತ ಹೇಳಿದ್ರಲ್ವಾ? ಹೌದು. ಈಗ ಆಲ್ರೆಡಿ ಹುಡುಗಿ ನೋಡಿದರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ನಿನ್ನ ಕರೆದಿದ್ದು ನಾನು. ಇದ್ರಲ್ಲಿ ಡಿಸ್ಕಸ್ ಮಾಡೋದೇನಿದೆಯೋ? ಮದ್ವೆಗೆ ಒಪ್ಪಿಗೆ ಕೊಟ್ಟು ಪತ್ರಿಕೆ ಹಂಚಿ ತಾಳಿ ಕಟ್ಟೋತಾನೆ. ಏಯ್, ಈ ತರ ಹೇಳಿದ್ರೆ ಹೆಂಗೋ? ಈ ಮದ್ವೆ ಆಗ್ತಿರೋದೆ ನಾ ಬೇರೆ ಮನೆ ಮಾಡ್ಕೊಂಡು ಹೋಗೋದಿಕ್ ತಾನೆ. ಅಜ್ಜಿ ನೋಡ್ರಿ, ಹುಡುಗಿ ಮದ್ವೆ ಆದ್ಮೇಲೆ ಅಜ್ಜಿ ಮಾತು ಕೇಳಿದ್ರೆ ನಾನೇನ್ ಮಾಡ್ಲಿ? ಏನೋ ನಾಗರಾಜು, ಇದು ಇದ್ದಕ್ಕಿದ್ದಾಗೆ ಏನು ಕೇಳಿಸ್ತಾನೆ ಇಲ್ಲ. ಗುಸು ಪಿಸು ಅಂತ ಮಾತಾಡ್ತಾ ಇದ್ದಾರೆ. ನೀನ್ ಸುಮ್ಮನೆ ರಮ್ಮ, ಸರಿಯಾಗಿ ಕೇಳಿಸ್ಕೊ. ಲೋ ಮಗ ಶ್ರೀಮಂತು, ಏಯ್ ಸುಮ್ಮನೆ ನಿಧಾನಕ್ಕೆ ಮಾತಾಡು. ನೀನು ಈ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ಯಾ. ನೀನು ಮದುವೆ ಆಗಿ ಸೆಟ್ಲ್ ಆಗ್ಬೇಕಂದ್ರೆ ನೀನ್ ಅಜ್ಜಿ ನೋಡಿರೋ ಹುಡುಗಿನ ಶಾಸ್ತ್ರದ ಪ್ರಕಾರ ಹೋಗಿ ನೋಡಿ. ನಿನಗಿಷ್ಟ ಆದ್ರೆ ಸಪ್ರೇಟ್ ಕರ್ದ್ ಮಾತಾಡು. ಮದ್ವೆ ಆದ್ಮೇಲೆ ಬೇರೆ ಮನೆ ಹೋಗ್ಬೇಕು ಅನ್ನೋ ಕಂಡೀಷನ್ ಹೇಳು. ಆ ಹುಡುಗಿ ಒಪ್ಕೊಂಡ್ರೆ ಓಕೆ, ಒಪ್ಕೊಂಡಿಲ್ಲ ಅಂದ್ರೆ ನಾಟ್ ಓಕೆ. ಮಗ, ಹಿಂಗ್ ಮಾಡಿದ್ರೆ ಹಂಗೆ? ಯಾವ್ದಕ್ಕೊಂದು ಮಾತು ನಮ್ ತಾತನ್ ಕೇಳ್ಬಿಡ್ಲಾ? ಈಗ ತಾತ ಒಪ್ಕೊಂಡಿಲ್ಲ ಅಂದ್ರೆ ನೀನ್ ಹುಡುಗಿ ನೋಡಕ್ ಬರಲ್ವಾ? ನಿನ್ನ ಹತ್ರ ಈಗ 2 ಆಪ್ಷನ್ ಇಲ್ವೋ? ಇರೋದು ಒಂದೇ ಆಪ್ಷನ್. ಈಗ ಏನ್ ಹೇಳ್ತೀಯಾ? ಹುಡುಗಿ ನೋಡಕ್ ಹೋಗೋದೇ ಸರಿ ಅಂತೀಯಾ? ಹೌದು. ನೀನೇ ನಿನ್ ಬಾಯಾರೆ ಹೋಗಿ ಎಲ್ರಿಗೂ ವಿಷಯ ತಿಳಿಸು. ಸರಿ ಬಾ. ನಾಗರಾಜು, ಈ 3 ಜನ ಏನೇ ಕೆಲಸ ಹೇಳಿದ್ರು ಮಾಡ್ತಾ ಇಲ್ಲ ಅಲ್ವೇನೋ? ಬಾ, ನೀನ್ ಈ ಕಡೆ ಕೆಲಸ ಮಾಡು. ಏ ಜಾನ್ವಿ, ನೀನ್ ಆ ಕಡೆ ಕೆಲಸ ಮಾಡು. ಸಮರ್ಥ, ನೀ ಹೊರಗಡೆ ಕೆಲಸ ಮಾಡು. ಅವ್ರೆಲ್ಲಾದ್ರೂ ಕೆಲಸ ಮಾಡ್ಲಿ, ಫಸ್ಟ್ ನೀವಿಲ್ಲಿ ನಿಂತ್ಕೊಂಡು ಏನ್ ಕೆಲಸ ಮಾಡ್ತಿದ್ರಿ ಹೇಳಿ. ಅಪ್ಪ, ಶ್ರೀಮಂತು ಏನಾದ್ರು ಹೇಳ್ಬೇಕಿತ್ತ? ನಾಳೆ ಹುಡುಗಿ ನೋಡೋದಕ್ಕೆ ಹೋಗ್ಬೇಕಲ್ಲ, ರೆಡಿ ಆಗಿರಿ.